ತಮ್ಮ ಕಚೇರಿಯಲ್ಲಿರುವಂತಹ ಮಾಲತಿ ನ್ಯೂಸ್ ಪೇಪರ್ನ ಪುಟಗಳನ್ನು ತಿರುಗಿಸ್ತಾ ಇದ್ರು. ಅವರ ಕಣ್ಣು ಒಂದು ಸುದ್ದಿಯ ಮೇಲೆ ಬೀಳುತ್ತೆ. ಅವರು ತಮ್ಮ ಸಹೋದ್ಯೋಗಿ ಸುರೇಶ್ ಅವರನ್ನ ಈ ಸುದ್ದಿ ಓದಿದ್ದೀರಾ ಅಂತ ಕೇಳ್ತಾರೆ. ಸುರೇಶ್ ಏನದು ಅಂತ ಕೇಳಿದಾಗ ಮಾಲತಿ ಖರ್ಚುಗಳನ್ನ ಆದಾಯ ತೆರಿಗೆ ಇಲಾಖೆ IT ಡಿಪಾರ್ಟ್ಮೆಂಟ್ ಟ್ರ್ಯಾಕ್ ಮಾಡ್ತಾ ಇರುವ ಬಗ್ಗೆ ಅಂತ ಹೇಳ್ತಾರೆ. ಇದನ್ನ ಓದ್ತಾ ಮಾಲತಿ ಅವರಿಗೆ ಚಿಂತೆ ಆಗುತ್ತೆ. ಅವರು ಕಳೆದ ತಿಂಗಳಷ್ಟೇ ದುಬಾರಿ ಬೆಲೆಯ ವಾಚ್ ಅನ್ನ ಖರೀದಿ ಮಾಡಿದ್ರು ಮತ್ತು IT ಡಿಪಾರ್ಟ್ಮೆಂಟ್ಗೆ ಯಾರು ಏನು ಖರೀದಿಸ್ತಾ ಇದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ? ಈ ವಿವರಗಳನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಯಾರು ಕೊಡ್ತಾರೆ ಅನ್ನೋದು ಅವರ ಪ್ರಶ್ನೆ. ನೋಡಿ, ಮಾಲತಿಯವರ ಕಳವಳ ಆತಂಕ ಸರಿಯಾಗಿಯೇ ಇದೆ. ಯಾಕೆ ಅಂದರೆ ಅವರು ಕಳೆದ ತಿಂಗಳಷ್ಟೇ ದುಬಾರಿ ವಾಚನ್ನು ಖರೀದಿ ಮಾಡಿದರು. ಆದಾಯ ತೆರಿಗೆ ಇಲಾಖೆಗೆ ಯಾರು ಈ ಮಾಹಿತಿಯನ್ನು ಕೊಡ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಸಮಂಜಸವಾಗೇ ಇದೆ. ವಾಸ್ತವದಲ್ಲಿ ಈಗ ಆದಾಯ ತೆರಿಗೆ ಇಲಾಖೆ ವ್ಯಕ್ತಿಯೊಬ್ಬ ತನ್ನ ಆದಾಯವನ್ನು ಮರೆಮಾಚೋದಕ್ಕೆ ಪ್ರಯತ್ನ ಮಾಡ್ತಿರಬಹುದು, ಆದರೆ ತನ್ನ ಖರ್ಚುಗಳು ಅಥವಾ ಹೂಡಿಕೆಗಳನ್ನಲ್ಲ ಎಂಬ ತತ್ವವನ್ನು ಆಧರಿಸಿ ಕೆಲಸವನ್ನು ಮಾಡ್ತಾ ಇರುತ್ತೆ. ಕಳೆದ ಕೆಲವು ವರ್ಷಗಳಲ್ಲಿ ಆದಾಯ ತೆರಿಗೆ ಇಲಾಖೆ ಕಂಡುಕೊಂಡಿರತಕ್ಕಂಥ ತಂತ್ರದ ಅಡಿ ಖರ್ಚುಗಳು ಮತ್ತು ಹೂಡಿಕೆಗಳ ಬಗ್ಗೆ ನಿಗಾ ವಹಿಸಿದೆ. ನಮ್ಮ ಯಾವ ವಹಿವಾಟುಗಳ ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಿಗಾ ಇಡ್ತಾ ಇದೆ ಎಂಬುದು ಈಗ ಪ್ರಶ್ನೆ. ಇದಕ್ಕೆ ಉತ್ತರ ಹೆಚ್ಚಿನ ಮೌಲ್ಯದ ವಹಿವಾಟುಗಳು, ಅಂದರೆ ದೊಡ್ಡ ದೊಡ್ಡ ಖರ್ಚುಗಳು ಅಥವಾ ಹೂಡಿಕೆಗಳು. ಈ ವ್ಯವಸ್ಥೆಯ ಹೆಸರೇ ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ SFT. ಇದರ ಅಡಿ ವಹಿವಾಟುಗಳಿಗೆ ವಿವಿಧ ಬಗೆಯ ಮಿತಿಗಳನ್ನು ವಿಧಿಸಲಾಗಿದೆ. ಈ ಮಿತಿ ದಾಟಿದರೆ ಸಂಬಂಧಪಟ್ಟ ಸಂಸ್ಥೆಗಳು ಈ ಬಗ್ಗೆ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿ ಕೊಡ್ತವೆ. ಈ ಹಣಕಾಸು ವಹಿವಾಟುಗಳ ಬಗ್ಗೆ ಯಾವಾಗ ಮತ್ತು ಹೇಗೆ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿ ಕೊಡಬೇಕು ಎಂಬ ಬಗ್ಗೆ ಈಗ ತಿಳಿಯೋಣ. ಮೊದಲಿಗೆ ಈ ವಹಿವಾಟು ಉಳಿತಾಯ ಖಾತೆಗೆ ಸಂಬಂಧಪಟ್ಟದ್ದಾಗಿದೆ. ಇಡೀ ಹಣಕಾಸು ವರ್ಷದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಮೊತ್ತ ಹೂಡಿಕೆ ಆಗಿದ್ರೆ ಅಥವಾ ಹಿಂಪಡೆದಿದ್ರೆ, ಅಂದರೆ ಡೆಪಾಸಿಟ್ ಆರ್ ವಿತ್ಡ್ರಾ ಮಾಡಿದ್ರೆ, ಆಗ ಬ್ಯಾಂಕ್ ಈ ಬಗ್ಗೆ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿ ಕೊಡುತ್ತದೆ. ಇದು ಒಂದು ಖಾತೆಯಿಂದ ಆಗಿರಬಹುದು ಅಥವಾ ಒಂದಕ್ಕಿಂತ ಹೆಚ್ಚು ಖಾತೆಯಿಂದ ಮಾಡಿರಬಹುದು. ಅದರ ಮಾಹಿತಿ ಇಲಾಖೆಗೆ ಕೊಡಬೇಕು. ಇದಲ್ಲದೆ ನಗದು ಕೊಟ್ಟು 10 ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತಕ್ಕೆ ಡಿಮ್ಯಾಂಡ್ ಡ್ರಾಫ್ಟ್, ಅಂದರೆ DD ಪೇ ಆರ್ಡರ್ ಅಥವಾ ಬ್ಯಾಂಕರ್ಸ್ ಚೆಕ್ ಅನ್ನು ತೆಗೆದುಕೊಂಡ್ರೆ ಆಗ ಕೂಡ ಈ ಬಗ್ಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಡಬೇಕು. ಎರಡನೇದಾಗಿ ಚಾಲ್ತಿ ಖಾತೆ ಅಥವಾ ಕರೆಂಟ್ ಅಕೌಂಟ್ನಿಂದ 50 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನು ಠೇವಣಿ ಮಾಡಿದರೆ ಅಥವಾ ಕ್ಯಾಶ್ ವಿತ್ಡ್ರಾ ಮಾಡಿದರೆ ಆಗಲೂ ಕೂಡ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿಯನ್ನು ಕೊಡಲಾಗುತ್ತೆ. ಇನ್ನು ಮೂರನೇ ವಹಿವಾಟು, ಒಂದೇ ವರ್ಷದೊಳಗೆ 10 ಲಕ್ಷ ರೂಪಾಯಿಗೂ ಹೆಚ್ಚಿನ ಮೊತ್ತದ ನಿಶ್ಚಿತ ಠೇವಣಿ, ಅಂದರೆ FDಯನ್ನು ಇಟ್ಟರೆ ಈ ಮಾಹಿತಿಯು ಕೂಡ ಇಲಾಖೆಗೆ ಹೋಗುತ್ತೆ. ಇದು ಡಿಜಿಟಲ್ ರೂಪದಲ್ಲಾಗಿರಬಹುದು ಅಥವಾ ನಗದು ರೂಪ ಆಗಿರಬಹುದು. ಎರಡರ ಮಾಹಿತಿಯು ಕೂಡ ರವಾನೆಯಾಗುತ್ತೆ. ನಾಲ್ಕನೆಯದಾಗಿ ಕ್ರೆಡಿಟ್ ಕಾರ್ಡ್ ಸಂಬಂಧಿತ ವಹಿವಾಟು, 1 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಮೊತ್ತದ ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ನಗದು ರೂಪದಲ್ಲಿ ಕಟ್ಟಿದ್ರೆ, ಅಂದರೆ ಕ್ಯಾಶ್ ಕೊಟ್ಟು ಕ್ಲಿಯರ್ ಮಾಡಿದರೆ, ಅಥವಾ 10 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಮೊತ್ತದ ಬಿಲ್ಲನ್ನು ಕ್ಯಾಶ್ ಅಥವಾ ಯಾವುದೇ ವಿಧವಾಗಿ ಪಾವತಿ ಮಾಡಿದರೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಆದಾಯ ತೆರಿಗೆ ಇಲಾಖೆಗೆ ಕೊಡಲಾಗುತ್ತೆ. ಇನ್ನು ಐದನೇ ವಹಿವಾಟು ರಿಯಲ್ ಎಸ್ಟೇಟ್ ವಲಯಕ್ಕೆ ಸಂಬಂಧಪಟ್ಟದ್ದಾಗಿದೆ. ನೀವು 30 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತದ ಪ್ರಾಪರ್ಟಿಯನ್ನು ಖರೀದಿಸಿದರೆ ಅಥವಾ ಮಾರಾಟ ಮಾಡಿದರೆ ಆಸ್ತಿ ನೋಂದಣಿ ಮಾಡುವವರು ಅಥವಾ ಪ್ರಾಪರ್ಟಿ ರಿಜಿಸ್ಟ್ರಾರ್ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. 50 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಖರೀದಿಸಿದರೆ 1% TDS, ಅಂದರೆ ಮೂಲದಲ್ಲೇ ಕಡಿತ ಆಗುವಂತಹ ತೆರಿಗೆ, ಇದನ್ನು ಮಾಡಲಾಗುತ್ತೆ. TDS ಅನ್ನು ಆಧರಿಸಿ ವಹಿವಾಟಿನ ಮಾಹಿತಿ ಇಲಾಖೆಗೆ ತಲುಪುತ್ತೆ. ಒಂದು ಹಣಕಾಸು ವರ್ಷದಲ್ಲಿ ಒಬ್ಬ ವ್ಯಕ್ತಿ 10 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಷೇರು, ಡಿಬೆಂಚರ್, ಬಾಂಡ್ ಅಥವಾ ಮ್ಯೂಚುವಲ್ ಫಂಡ್ ಖರೀದಿಸಿದರೆ ಈ ಬಗ್ಗೆ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿ ಕೊಡುವುದು ಆಯಾ ಕಂಪನಿ ಅಥವಾ ಸಂಸ್ಥೆಗಳ ಜವಾಬ್ದಾರಿ ಆಗಿರುತ್ತದೆ. ಇನ್ನು ಏಳನೆಯ ವಹಿವಾಟು ಸಾಮಾನ್ಯ ವ್ಯಕ್ತಿಗೆ ಸಂಬಂಧಿಸಿದ್ದು ಆಗಿದೆ. ಕೋಟ್ಯಾಂತರ ಜನ ಇದರ ಪರಿಧಿಗೆ ಬರ್ತಾರೆ. ಯಾವುದೇ ಸರಕು ಖರೀದಿಗೆ ಅಥವಾ ಸೇವೆಯನ್ನು ಪಡೆಯೋದಕ್ಕೆ ಒಂದು ವೇಳೆ 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಮೊತ್ತವನ್ನು ನಗದು ರೂಪದಲ್ಲಿ ಕೊಟ್ಟರೆ ಆಗ ಅದನ್ನು ಮಾರಾಟ ಮಾಡುವ ವ್ಯಕ್ತಿ ಈ ಬಗ್ಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿಯನ್ನು ಕೊಡಬೇಕು. ಉದಾಹರಣೆಗೆ, ನೀವು ಆಭರಣವನ್ನು ಖರೀದಿಸಿ 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಮೊತ್ತವನ್ನು ನಗದು ರೂಪದಲ್ಲಿ ಕೊಟ್ಟರೆ ಆಗ ಈ ಬಗ್ಗೆ ಇಲಾಖೆಗೆ ತಿಳಿಸೋದು ಅಂಗಡಿಯವರ ಜವಾಬ್ದಾರಿ ಆಗುತ್ತದೆ. ಅದಲ್ಲದೆ 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಮೊತ್ತದ ವಹಿವಾಟಿಗೆ ನೀವು ಪ್ಯಾನ್ ಕಾರ್ಡ್ ಕೊಡಬೇಕಾಗುತ್ತದೆ. रजिस्ट्रार ऑफ प्रॉपर्टीज जो सब रजिस्ट्रार होता है, कहीं पर इंस्पेक्टर बोलते हैं उसको, इंस्पेक्टर जनरल ऑफ स्टैंप्स बोलते हैं, स्टैंप अथॉरिटी जो है, रजिस्टरिंग अथॉरिटी जो है, वो आयकर विभाग को सूचना देती है. कोई भी प्रॉपर्टी जो 10 लाख से ऊपर की है, रजिस्ट्री हो रही है जिसकी, या उसकी स्टैंप वैल्यूएशन जो सेक्शन 50C इनकम टैक्स के अंदर प्रिस्क्राइब्ड है, अगर वो उसकी वैल्यूएशन 30 लाख कर देती है
तो उसकी सूचना उस सब रजिस्ट्रार को आयकर विभाग को देनी होती है। फॉर्म 61A के माध्यम से वो भरी जाती है। उसका एक ऐसा रूल 114 बीबीई के अंदर प्रोविजन दिया हुआ है। अब दूसरा जो मेथड है जहां से कैपिटल एसेट हुआ, ये तो है प्रॉपर्टी के बारे में बात। दूसरी है शेयर्स और म्यूचुअल फंड। शेयर्स और म्यूचुअल फंड भी कैपिटल एसेट माने गए हैं, उन पर भी कैपिटल गेन लगता है। जब उन पर कैपिटल गेन लगता है तो उनकी जो सूचना है वो रिकॉग्नाइज्ड स्टॉक एक्सचेंज के थ्रू जाती है। जितने भी हमारे ब्रोकर्स हैं, जो अथॉरिटीज हैं जिनके साथ हम शेयर्स के बारे में डीलिंग करते हैं, वो इसकी सूचना आयकर विभाग को देते हैं। ಪ್ಯಾನ್ ಮೊಬೈಲ್ ಸಂಖ್ಯೆ ಮತ್ತು ಆಧಾರ್ ವಿವರಗಳ ಮೂಲಕ ಹಣಕಾಸು ವಹಿವಾಟಿನ ಬಗ್ಗೆ ಇರುವಂತಹ ಮಾಹಿತಿ ಆದಾಯ ತೆರಿಗೆ ಇಲಾಖೆಯನ್ನು ತಲುಪುತ್ತದೆ. ಯಾಕೆಂದರೆ ಬಹುತೇಕ ಎಲ್ಲ ಪ್ರಮುಖ ವಹಿವಾಟುಗಳಲ್ಲಿ ಇವುಗಳ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಬ್ಯಾಂಕ್ ಖಾತೆ ಅಥವಾ ಡಿಮ್ಯಾಟ್ ಖಾತೆಯನ್ನು ತೆರೆಯುವುದಕ್ಕೆ ಅಥವಾ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಪ್ಯಾನ್ ಬೇಕೇ ಬೇಕು. ನಿಮ್ಮ ಬ್ಯಾಂಕ್ ಠೇವಣಿ, ವಿಮಾ ಪ್ರೀಮಿಯಂ, ಮ್ಯೂಚುವಲ್ ಫಂಡ್ ಅಥವಾ ಬಾಂಡ್ ಖರೀದಿ, ರೆಸ್ಟೋರೆಂಟ್, ಹೋಟೆಲ್ ಅಥವಾ ವಿದೇಶ ಪ್ರಯಾಣದ ಬಿಲ್ 50,000 ರೂಪಾಯಿಗಿಂತ ಹೆಚ್ಚಾಗಿದ್ರೂ ಕೂಡ ನೀವು ಪ್ಯಾನ್ ಕೊಡಲೇಬೇಕು. ಆಸ್ತಿಯ ಬಾಡಿಗೆಯಿಂದ ಸಿಗುವ ವರ್ಷಕ್ಕೆ 1 ಲಕ್ಷ ರೂಪಾಯಿ 10,000 ರೂಪಾಯಿಗಿಂತ ಹೆಚ್ಚಾಗಿದ್ರೂ ಕೂಡ ಪ್ಯಾನ್ ಕೊಡಲೇಬೇಕು. सबसे जरूरी तो यह है कि कैश का ट्रांजैक्शन बिल्कुल मत कीजिए। 2 लाख रुपए से ऊपर अगर आप कैश निकालते हैं अपने सेविंग बैंक अकाउंट से, या 10 लाख रुपए से ज्यादा आप करंट अकाउंट से निकालते हैं, तो ये इसकी सूचना बैंकिंग अथॉरिटीज को, इनकम टैक्स डिपार्टमेंट को देनी होती है। दूसरा, आप जब भी कुछ खरीदें या बेचें उसकी आयकर को सूचना दें। जो भी मैकेनिज्म अवेलेबल है, जितनी हाई वैल्यू ट्रांजैक्शंस आप करते हैं प्रॉपर ड्यू डिलीजेंस से करें, और जो पेमेंट्स हैं या लेना या देना वो प्रॉपर बैंकिंग चैनल्स के थ्रू करें। उसको कोई किसी तरह का टैक्स अवॉइडेंस की कोशिश ना करें। अनडिस्क्लोज्ड इनकम जो है उसके अंदर अपनी एक्टिविटीज को इन्वॉल्व मत कीजिए। अपना बिल्कुल सीधी जिंदगी जीजिए, सरकार को ईमानदारी से अपना टैक्स दीजिए। जो अपनी आयकर की रिटर्न है उसको आप समय पर भरें। इस साल की रिटर्न भी ड्यू हो चुकी है, शुरू हो गई है रिटर्न फाइल होनी, वो समय से अपनी रिटर्न भरें। अगर आप आयकर के सेक्शन 139 के अंदर आपकी रिक्वायरमेंट है इस रिटर्न को भरने की, तो आप भरिए। लेकिन मैं कहूंगा कि अगर आपकी बिलो टैक्सेबल भी है तो भी मेरी पर्सनल सलाह ये होगी कि आप अपनी रिटर्न भरिए, क्योंकि ये रिटर्न की आपको बहुत जगह जरूरत पड़ती है। जब आप लोन लेने जाते हैं, किसी किस्म का वीजा लेने के लिए आप अप्लाई करते हैं, कुछ भी आपको करना हो, तो आयकर की रिटर्न एक बहुत बड़ा माध्यम है। आप अपनी आय को जिससे डिस्क्लोज कर सकते हैं। ಇನ್ನು ತೆರಿಗೆ ಪಾವತಿದಾರರ ಮೇಲೆ ಕಣ್ಣಿಡೋದಕ್ಕೆ TDS ಕೂಡ ಒಂದು ವಿಧಾನ. ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗಳಲ್ಲಿ ಇಟ್ಟಿರುವಂತಹ ಠೇವಣಿಗಳ ಮೇಲೆ ವರ್ಷಕ್ಕೆ 40,000 ರೂಪಾಯಿಗಿಂತ ಹೆಚ್ಚಿನ ಮೊತ್ತದ ಬಡ್ಡಿ ಸಿಕ್ಕಿದ್ರೆ ಆಗ ಮೂಲದಲ್ಲೇ ತೆರಿಗೆ ಕಡಿತ ಮಾಡಲಾಗುತ್ತೆ. ಅದೇ ರೀತಿ ಆಸ್ತಿ ಖರೀದಿ ಸೇರಿದಂತೆ ವಿವಿಧ ವಹಿವಾಟುಗಳಲ್ಲಿ TDS ಆಗಿರುತ್ತೆ. ಇದರಿಂದಾಗಿ ನಿಮ್ಮ ಆದಾಯ ಅಥವಾ ಗಳಿಕೆಗಳ ಬಗ್ಗೆ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿ ಸಿಗುತ್ತದೆ. एक्शन एट सोर्स TCS है बहुत जगहों पर। सिग्निफिकेंट फाइनेंशियल ट्रांजैक्शंस बहुत डिटेल में हम उसके बारे में बात कर चुके हैं। मिनिस्ट्री ऑफ कॉर्पोरेट अफेयर्स, अगर आप कोई कंपनी शेयर्स अलॉट करती है तो वहां फाइल करना होता है, तो वहां जितनी तरह की इंफॉर्मेशन MCA में फाइल होती हैं वो सब भी आयकर विभाग उसको ट्रैक करता है। देन सबसे जरूरी GST से पूरी इंफॉर्मेशन जो है आयकर के पास जाती है, पूरी इंफॉर्मेशन से। रजिस्ट्रार ऑफ प्रॉपर्टीज हम बात कर चुके हैं उसके बारे में। रिकॉग्नाइज स्टॉक एक्सचेंजेस और उनके नीचे जितनी भी एजेंसीज हैं वो सब इंफॉर्मेशन देती हैं। सबसे इंपॉर्टेंट जो आज 2018 के बाद से जो इंपॉर्टेंट जो डिपार्टमेंट बन गया वो है GST। आप जो भी लेन देन करते हैं, जब आप उस पर GST क्लेम करते हैं या GST जमा कराते हैं, तो आपकी सारी इंफॉर्मेशन आयकर विभाग के पास जाती है। और एक और मैकेनिज्म है सरकार के पास साहब, वो है विसल ब्लोअर्स। लोग आपके बारे में, एक दूसरे के बारे में जो खबरें देते हैं, तो सरकार ने अपने विसल ब्लोअर्स भी छोड़े हुए हैं जो सरकार को बताते हैं कि कौन सी बड़ी ट्रांजैक्शन होने जा रही है या हो गई है। तो वो भी एक मैकेनिज्म है। और एक सरकार का अपना डिपार्टमेंट है साहब, उसका नाम है इंटेलिजेंस एंड इन्वेस्टिगेशन विंग। तो जो इंटेलिजेंस डिपार्टमेंट है उसका काम है कि पूरा जो है सूचना तंत्र से इंफॉर्मेशंस को जुटाना, फिर उस पर अपना काम करना, फिर उसको एनालाइज करके आयकर विभाग को देना। और देन एक इन्वेस्टिगेशन विंग है जो सर्च करता है या सर्वे करता है। तो सर्च एंड सर्वे से भी इंफॉर्मेशन निकलती है एक दूसरे के बारे में। ನೋಡಿ, ನಿಮಗೆ ಬೇಕೋ ಬೇಡವೋ ನಿಮ್ಮ ಪ್ರತಿಯೊಂದು ಬೃಹತ್ ಮೊತ್ತದ ವ್ಯವಹಾರಗಳ ಬಗ್ಗೆ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿ ತಿಳಿತಾ ಹೋಗುತ್ತೆ. ಆದರೆ ನಿಮ್ಮ ಹೂಡಿಕೆ ಅಥವಾ ಖರ್ಚು ವೆಚ್ಚಗಳನ್ನು ನೀವು ಎಲ್ಲಿಯವರೆಗೂ ಸಮರ್ಥಿಸಿಕೊಳ್ಳಬಹುದೋ ಅಲ್ಲಿಯವರೆಗೂ ಭಯ ಪಡ್ತಕ್ಕಂಥ ಅಗತ್ಯತೆ ಇಲ್ಲ.
ಒಂದು ವೇಳೆ ನಿಮ್ಮ ಆದಾಯಕ್ಕೂ ವೆಚ್ಚಗಳಿಗೂ ಅಂತರ ಜಾಸ್ತಿ ಇದ್ದರೆ ಆಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಿಮಗೆ ನೋಟಿಸ್ ಕೊಡಬಹುದು. ನಿಮ್ಮ ಆ್ಯನ್ಯುವಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ ಅಂದರೆ AISನಲ್ಲಿ ನಿಮ್ಮ ಎಲ್ಲ ವೆಚ್ಚಗಳು ಮತ್ತು ಹೂಡಿಕೆಗಳ ಬಗ್ಗೆ ವಿವರಗಳನ್ನು ನೀವು ನೋಡಬಹುದು. ಇದನ್ನು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ನಿಂದ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ನೀವು IT ರಿಟರ್ನ್ ಫೈಲ್ ಮಾಡುವ ಮೊದಲು ನಿಮ್ಮ AISನ್ನು ಚೆಕ್ ಮಾಡ್ಕೋಬೇಕು. ನಿಮ್ಮ ಇನ್ಕಮ್ಗೂ ಮತ್ತು ಖರ್ಚು ಅಥವಾ ಹೂಡಿಕೆಗೂ ಯಾವುದೇ ವ್ಯತ್ಯಾಸ ಇಲ್ಲ ಎಂಬುದನ್ನು ಖಾತರಿಪಡಿಸಿಕೊಳ್ಬೇಕು.